ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕೆಸೆಟ್, ನೆಟ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಸಂಭವನೀಯವಾಗಿ ಬರುವಂತಹ ಒಂದು ಪ್ರಶ್ನೆಯನ್ನು ಎತ್ಕೊಂಡು ಇವತ್ತು ಆ ಒಂದು ಪ್ರಶ್ನೆಯನ್ನು ಪರಿಹರಿಸುವ ವಿಧಾನವನ್ನು ತಮಗೆ ತಿಳಿಸಿಕೊಡೋದಕ್ಕಂಥೇಳಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಇಂತಹ ಒಂದು ಪ್ರಶ್ನೆಗಳು ಪ್ರತಿಯೊಂದು ಪರೀಕ್ಷೆಗಳಲ್ಲಿ ನಮ್ಗೆ ನೋಡೋದಕ್ಕೆ ಸಿಗ್ತಾವ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೀವು ನೋಡಬೇಕು. ಅದೇ ರೀತಿಯಾಗಿ ನಮ್ಮ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಹೆಚ್ಚು ಜನ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ತಲುಪುವ ಹಾಗೆ ಶೇರ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಈ ಒಂದು ಪ್ರಶ್ನೆಯನ್ನು ಈ ರೀತಿಯಾಗಿ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಾರೆ. ಅದು ಯಾವ ರೀತಿಯಾಗಿ ಅಂದರೆ, ಒಂದು ಬಸ್ಸಿನ ಸರಾಸರಿ ವೇಗ 90 ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿದೆ. ಹಾಗಾದರೆ ಆ ಬಸ್ಸು ಸೆಕೆಂಡಿಗೆ ಎಷ್ಟು ಮೀಟರ್ ವೇಗದಲ್ಲಿ ಚಲಿಸುತ್ತದೆ ಅಂಥೇಳಿ ಕೇಳಿರ್ತಾರೆ. ಇಲ್ಲಿ ಕೇಳಿರುವಂತಹ ಪ್ರಶ್ನೆಯನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದು ಬಸ್ಸಿನ ಸರಾಸರಿ ವೇಗ 90 ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿದೆ. ಹಾಗಾದರೆ ಇದನ್ನು ಆ ಬಸ್ಸು ಸೆಕೆಂಡಿಗೆ ಎಷ್ಟು ಮೀಟರ್ ವೇಗದಲ್ಲಿ ಅದು ಚಲಿಸ್ತದ ಅಂಥೇಳಿ ಕೊಟ್ಟಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ನಾವು ಕಿಲೋಮೀಟರ್ ಮತ್ತು ಗಂಟೆಗಳನ್ನು ಮೀಟರ್ ಹಾಗೂ ಸೆಕೆಂಡಿಗೆ ಪರಿವರ್ತಿಸಬೇಕಾಗ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ, ಈ 5/18 ಅಲ್ಲಿ ನಾವು ಗುಣಿಸ್ಬೇಕಾಗ್ತದೆ. ಗೊತ್ತಾಯ್ತ್ರಿ? ಈಗ ಇದು 5/18 ಹೆಂಗೆ ಬರ್ತದೆ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. 5/18 ಹೇಗೆ ಬರ್ತದೆ ಅಂತಂದ್ರೆ, 1 ಕಿಲೋಮೀಟರಿಗೆ 1000 ಮೀಟರ್ಗಳು. ಹಾಗಾಗಿ ನಾವೇನು ಮಾಡಬೇಕು, ಮೊದಲಿಗೆ 1000 ಮೀಟರ್ ಅನ್ನೋದನ್ನು ಮೇಲೆ ಬರ್ಕೋಬೇಕು. ಅದು ಆದ ನಂತರ 1 ಗಂಟೆಗೆ ಎಷ್ಟು ಸೆಕೆಂಡ್ಗಳು ಅಂದರೆ 3600 ಸೆಕೆಂಡ್ಗಳಿಗೆ 1 ಗಂಟೆ ಆಗ್ತದೆ. ಆ 3600 ಅನ್ನುವಂಥದ್ದನ್ನು ನಾವು ಕೆಳಗಡೆ ಹಾಕ್ಕೋಬೇಕು. ನಂತರ ಏನು ಮಾಡಬೇಕು ಅಂತಂದ್ರೆ, ಈ ಸೊನ್ನೆಗೆ ಈ ಸೊನ್ನೆಗೆ ಹೋಯಿತು, ಈ ಸೊನ್ನೆಗೆ ಈ ಸೊನ್ನೆಗೆ ಹೋಯಿತು. 2 18 36, ಇನ್ನು 2 5 ಇಲ್ಲಿ ಬರುವಂಥದ್ದನ್ನು ನಾವು ಕಾಣ್ತೀವಿ. ಆಗ ಏನು ನಮ್ಗೆ ಬೇಕಾಗಿರುವಂತಹ 5/18 ಇಲ್ಲಿ ಬರ್ತದೆ ನೋಡ್ರಿ. ಇನ್ನು ನಂತರದ ಒಂದು ಹಂತ, ಇಲ್ಲಿ ಯಾವ ರೀತಿಯಾಗಿ ನಾವು ಇಲ್ಲಿ ಗುಣಿಸುವುದು ಅನ್ನೋದು ಬರ್ತದೆ. ಅದನ್ನು ನಾನು ಈಗ ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನೋಡೋಣ. ಅಂದರೆ ಅದನ್ನು ನಾವು ಮೊದಲಿಗೆ 90 ಕಿಲೋಮೀಟರ್ ಹಾಕೋಬೇಕು, ಆನಂತರ ಇಂಟು ಹಾಕೋಬೇಕು, ನಂತರ 5/18 ಅನ್ನುವಂಥದ್ದು. ಇದನ್ನು ನಾವು ಒಡ್ಕೊಂಡಂತಹ ಸಂದರ್ಭದಲ್ಲಿ ನಮಗೆ ಉತ್ತರ ಸಿಗ್ತೈತೆ. ಇಲ್ಲಿ 18 1 18 5 ಇಲ್ಲಿ ಏನಾಯಿತು, ಈ 18 5ರಿಂದ ಈ 90 ಇಲ್ಲಿ ಹೋಗಿರುವಂಥದ್ದನ್ನು ನಾವು ಕಾಣ್ತೀವಿ. ಈಗ ಏನಾಗ್ತದಪ್ಪ ಅಂದ್ರೆ, ಇಲ್ಲಿ ಮೇಲೆ ಇರುವಂತಹ 5 × 5 ಅಂದರೆ 5 × 5 ಹಾಕ್ಕೊಂಡಾಗ 5 5 25. ಇಲ್ಲಿ 5 5 25 ಅನ್ನುವಂಥದ್ದು ಮೀಟರ್ ಪರ್ ಸೆಕೆಂಡ್. ಅಂದರೆ ಒಂದು ಸೆಕೆಂಡಿಗೆ 25 ಮೀಟರ್ ಅಲ್ಲಿ ಆ ಒಂದು ಬಸ್ ಚಲಿಸುತ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರ. ಈ ರೀತಿಯಾಗಿ ನೀವು ವೇಗ ಪರಿವರ್ತನೆಯ ಪ್ರಶ್ನೆಗಳನ್ನು ಸುಲಭವಾಗಿ ನೀವು ಅಲ್ಲಿ ಪರಿಹರಿಸ್ಬೋದು. ಇದಕ್ಕೆ ಸರಿಯಾದ ಉತ್ತರವನ್ನು ಕಂಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.